ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಪರವಾಗಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿದ್ದೀವಿ, ಸುಮಾರಾಗಿ ತಕ್ಕ ಮಟ್ಟಿಗೆ. ಗೊತ್ತಲ್ಲ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ. ನಮ್ಮ ಬೆಳಗ್ಗೆಲೆ ಇವಾಗ ಅಡುಗೆ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ದೋಸೆ ಹಾಕ್ತಾ ಇದ್ದೀನಿ. ತಿಂಡಿಗೆ ದೋಸೆ ಮತ್ತು ಟೊಮೊಟೊ ಗೊಜ್ಜು. ಕೃತಜ್ಞಂಗೆ ಹಾಕ್ಕೊಟ್ಟೆ, ತಿಂತಾ ಇದ್ದಾಳೆ. ಈಗ ಅಮ್ಮ ಹರಿಗಡಿ ಅಮ್ಮಂಗೆ ಹಾಕ್ಕೊಡ್ಬೇಕು. ನಮ್ಮಮ್ಮ ಬಟ್ಟೆ ಒಗಿತಾ ಇದ್ದಾರೆ. ನಮ್ಮೂರಲ್ಲಿ ಬೆಳಗ್ಗೆನೆ ಫುಲ್ಲು ಮಳೆ ಹಿಡ್ಕೊಬಿಟ್ಟೈತೆ. ನಾನು ಎದ್ದು ಮತ್ತೆ ಮಲ್ಕೊಂಡೆ, ಮಳೆ ಹಿಡ್ಕೊಂಡೈತೆ ಅಂತ. ಇನ್ನೇನು ದೋಸೆ ಇಟ್ಟಿದ್ರೆ ಆರಾಮಲ್ವ, ಹಾಗಾಗಿ ಟೊಮೊಟೊ ಗೊಜ್ಜು ಒಂದು ಮಾಡಿಕೊಂಡು ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಅಮ್ಮಂಗೆ ಹಾಕ್ಕೊಡೋಣ. ಇನ್ನೇನು ಟೈಮ್ ಆಗೋಗಿದೆಯಲ್ಲ, ತಿಂಡಿ ಟೈಮು. ದೋಸೆ ಟೊಮೊಟೊ ಗೊಜ್ಜು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಕಾಂಬಿನೇಷನು ಕಮೆಂಟ್ ಮಾಡಿ. ಹಾಂ ಅಮ್ಮಂಗೆ ಕೊಡ್ತೀನಿ. ಕುರಿತು ಆಫ್ ಮಾಡಿ ಫೋನ. ಕರೆಂಟ್ ಇಲ್ಲ ಫ್ರೆಂಡ್ಸ್, ಮಳೆ ಅಂತ ಕರೆಂಟೇ ತೆಗೆದ್ಬಿಟ್ಟವ್ರೆ. ಹೆಂಗೆ ಒಂಚೂರು ಚಾರ್ಜ್ ಲೈಟ್ ಇರೋದಕ್ಕೆ ಮ್ಯಾನೇಜ್ ಆಯಿತು. ಇವಾಗ ಅಮ್ಮಂಗೂ ಹಾಕ್ಕೊಟ್ಬಿಟ್ಟು ನಾನು ತಿಂಡಿ ತಿನ್ಕೊಬಿಡ್ತೀನಿ. ಕಳ್ಸೋಕೆ ಹೋಗ್ತಾಯಿದ್ದೀನಿ ವ್ಯಾನ್ ಹರ್ಸೋಕ್ಕೆ. ಯೂನಿಫಾರ್ಮ್ ಅವ್ರ ಅಜ್ಜಿ ಒಗ್ದಾಕ್ಬಿಟ್ಟೈತೆ, ಹಂಗಾಗಿ ಕಲರ್ ಹಾಕಿದ್ದಾಳೆ. ಹಾಕೋ ಮಗಳು, ವ್ಯಾನ್ ಬರ್ತದೆ, ಅವ್ರು ನಿಲ್ಲಿಸಲ್ಲ. ವೆಯ್ಟ್ ಮಾಡಲ್ಲ ಗೈಸ್, ಅವ್ರು ಆರನ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಏನಾದ್ರು ಬರ್ತಿದ್ದಾರೆ ಅಂತ ನೋಡಿದ್ರೆ ಮಾತ್ರ ವೆಯ್ಟ್ ಮಾಡ್ತಾರೆ. ಒಳಗಡೆ ಇದ್ರಂತೂ ನಿಲ್ಲಿಸಲ್ಲ. ಮುಂಚೆನೇ ಹೋಗಿ ವೆಯ್ಟ್ ಮಾಡಬೇಕು. ಬಾಯ್ ಮಾಡಿ ಮಗಳು ಎಲ್ರಿಗೂ. ಅಜ್ಜಿ ಅವ್ರಿಗೆ ಒಳಗಡೆ ಇರೋರ್ಗೆ ಬಾಯ್ ಹೇಳಿ. ನನಗೆ ಬಾಯ್ ಹೇಳ್ದ ಮತ್ತು ನೀನು ಮುಂಚೆ ಎಲ್ಲ ಪಪ್ಪಿ ಕೊಡ್ತಿದ್ದೆ, ಈಗ ಪಪ್ಪಿ ಗಿಪ್ಪಿ ಏನು ಕೊಡಲ್ಲ. ಆ ಪಪ್ಪಿ ಕೊಟ್ಬಿಟ್ಟೆಲ್ಲ ಹೋಗಿವೆ ಸಣ್ಣ. ಏನಂತ ಏನು ವಿಶ್ ಮಾಡೋಣ ತನುಗೆ? ತನು ಹ್ಯಾಪಿ ಬರ್ತ್ಡೇ. ಎಲ್ಲ ಕೇಕು ಇವಾಗ ಹತ್ತಿಸ್ಬೇಕು. ಹತ್ತು ಮಗಳು ಬ್ಯಾಗ್ ತಗೊಳ್ಳಿ. ಬ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಟೈಮಿಂದ ನನಗೆ ಇವತ್ತು ಹಾಸನಲ್ಲಿ ಸ್ಟ್ರೈಕ್ ಇತ್ತು, ಸ್ಟ್ರೈಕ್ಗೆ ಹೋಗಿದೆ. ಬಂದು ಇವಾಗ ಸ್ವಲ್ಪ ಹೊತ್ತಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊಟ ಮಾಡ್ತಾಯಿದ್ದೀನಿ, ಯಾಕೋ ಹಸುವಾಗ್ತಿತ್ತು ಅಂತ ಹೇಳಿ. ಕೃಷಿಪದೇ ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ಅಮ್ಮ ಸ್ವಲ್ಪ ಕಾಫಿ ಇಡು ಅವರಿಗೆ ಅಂತ ಹೇಳಿತ್ತು. ಅರೆ ನಡಿ ಅಮ್ಮಂಗೆ ಕಾಫಿ ಇಟ್ಕೊಟ್ಬಿಟ್ಟು ಈಗ ಅಮ್ಮಂಗೆ ಟೀ ಇಟ್ಕೊಡ್ತೀನಿ. ಬೆಳಗ್ಗೆ ಇವತ್ತು ಬೆಳಗ್ಗೆ ಫುಲ್ಲು ಮಳೆ ಹಿಡ್ಕೊಂಬಿಟ್ಟಿತ್ತು. ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಕರೆಂಟೇ ಇರಲಿಲ್ಲ. ಆಮೇಲಿಂದ ಸ್ವಲ್ಪ ಹೊತ್ತು ಬೆಳಗಿನ ಜಾವ ಹಿಡ್ಕೊಂಡಿರೋದು, ಬೆಳಗ್ಗೆ ತನಕ ಬಿಟ್ಟಿಲ್ಲ. ಆಮೇಲಿಂದ ಬಿಡ್ತೇನೋ ಒಂಥರ ಚಳಿ ಮನೆಗೆ ಬಂದರೆ ನೆಲ ಎಲ್ಲ ಗಾರೆ ನೆಲ ಎಲ್ಲ ತಣ್ಣಗೆ, ಫುಲ್ಲು ಒಂಥರ ಚಳಿ. ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಹಾಸ್ಪಿಟ್ಲಲ್ಲಿ ಇದ್ರವಲ್ವಾ, ನಾಳೆ ರಜಾ ಇದೆ, ಗೌರ್ಮೆಂಟ್ ರಜಾ ಇದೆ. ಅದಕ್ಕೆ ನಾನು 26 ಹೋಗೋಣ ಹಾಸ್ಪಿಟ್ಲಿಗೆ, ಏನು ಎತ್ತ ನೋಡೋಣ ಅಂದ್ಕೊಂಡಿದ್ದೆ. ಹಂಗೆ ಅಂದ್ಕೊಂಡೆ ನಾನು ರಿಟರ್ನ್ ಬಂದಿದ್ದು. 25 ಡ್ಯೂಟಿ ಹೋಗಿ 26 ರಜಾ ಇದೆಯಲ್ಲ ಮತ್ತೆ ಅಂತ ಹೇಳಿ. ಬಟ್ ತುಂಬ ಖುಷಿ ವಿಚಾರ, ನನಗೆ ಬೆಳಗ್ಗೆನೇ ಕಾಲ್ ಮಾಡಿದರು. ಏನಂತ ಹೇಳಿದ್ರೆ, ಡಾಕ್ಟ್ರು ಬಂದು ನೋಡಿ ಎಲ್ಲ ಚೆಕ್ ಮಾಡಿ ಏನಿಲ್ಲ, ಎಲ್ಲ ನಾರ್ಮಲ್ ಇದೆ. ಕಿಡ್ನಿದು ಕೂಡ ಟೆಂಪ್ರವರಿ ಪ್ರಾಬ್ಲಮ್ ಇರೋದ್ರಿಂದ ಸೊ ಟ್ಯಾಬ್ಲೆಟಲ್ಲಿ ಕ್ಲಿಯರ್ ಆಗುತ್ತೆ. ಬಟ್ ಮಂತ್ಲಿ ಒಂದೊಂದು ಬಂದು ಚೆಕಪ್ ಮಾಡಿಸ್ಕೋಬೇಕು, 6 ಮಂತ್ಸು ಇನ್ನು ಟ್ಯಾಬ್ಲೆಟ್ ಕುಡಿಬೇಕಾಗತ್ತೆ ಅಂತ ಹೇಳಿದಾರಂತೆ. ತುಂಬ ಖುಷಿ ಆಗೋಯಿತು. ನಾನು ಹಾಸ್ಪಿಟ್ಲಲ್ಲಿ ICU ಪಕ್ಕ ಚೇರ್ ಹತ್ರ ಕೂತಿದ್ದಾಗಲೇ ಬೇಡ್ಕೊಂಡಿದ್ದೆ ರಾಯರಿಗೆ, ಏನೋ ಒಂದು ಬೇಡ್ಕೊಂಡಿದ್ದೀನಿ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ತುಂಬ ಖುಷಿ ಆಯಿತು. ಚಾಂದು ಸ್ವಾಗತ್ತು ಇಲ್ಲಿ ಎಲ್ಲರೂ ತುಂಬ ಖುಷಿ ಆಯಿತು ನಮಗೆಲ್ರಿಗೂ. ಆ್ಯಂಡ್ ಅವರ ಡಾಕ್ಟ್ರು ಆ ಥರ ಹೇಳ್ತಿದ್ದಂಗೆ ಸ್ವಲ್ಪ ಹೊತ್ತಿಗೆ ಇಬ್ಬರು ಕೂಡ ರಾಯರ ಮಠಕ್ಕೆ ಹೋಗಿದ್ದಾರೆ. ಎಷ್ಟೊತ್ತಿಗೆ ಹೋದ್ರೂ ಗೊತ್ತಿಲ್ಲ ಟೈಮಿಂಗ್ಸು, ಬಟ್ ಅವ್ರು ಹೇಳಿರೋದು ಬೆಳಗ್ಗೆ ಒಂದು 10 ಗಂಟೆ ಮೇಲೆ ಡಾಕ್ಟರ್ ಹೇಳಿರೋದು. ಇವರು ಅದೆಲ್ಲ ಹೇಳಿದ ಮೇಲೆ ಸೊ ರಾಯರ ಮಠಕ್ಕೆ ಹೋಗಿ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲ ಒಂದು ಇಷ್ಟರಲ್ಲೇ ಮುಗೀತಲ್ವಾ ಅಂತ ಹೇಳಿ. ಬಟ್ ಸ್ಟಾರ್ಟಿಂಗು ಮೊದಲನೇ ದಿನ ಅಡ್ಮಿಟ್ ಮಾಡಿದಾಗ ಸೀರಿಯಸ್ ಇದೆ ಅಂತಲೇ ಹೇಳ್ಬಿಟ್ಟಿದ್ರು. ನನಗೊಂಥರ ಇನ್ನು ಸ್ವಾಗತ ಚಾಂದು ಯಾರೂ ಬರಲಿಲ್ಲ, ಒಂಥರ ಕೈ ಕಾಲೆಲ್ಲ ನಡಗ್ಬಿಟ್ಟಿದ್ದು. ಒಳ್ಳೊಳಗೆ ಹೆದರ್ಕೊಂಡು ಒಂಥರ ಹೊಟ್ಟೆ ಒಳಗಡೆ ಎಲ್ಲ ಒಂಥರ ಸಂಕಟ ಥರ ಆಯ್ತಾಯಿತ್ತು. ನಂಗೆ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ನನಗೆ ಏನಾದ್ರು BP ಜಾಸ್ತಿ ಆಗ್ಬಿಡ್ತಾ, ಟೆನ್ಷನ್ಗೆ ಅನ್ನೋ ಲೆವೆಲ್ಗೆ ಆಗೋಗಿತ್ತು. ಬಟ್ ಎಲ್ಲ ಇಷ್ಟರಲ್ಲೇ ಮುಗಿದಿದ್ದು, ತುಂಬ ಒಳ್ಳೆಯದಾಯಿತು. ಇನ್ನೇನಿಲ್ಲ ಗೈಸ್, ಇವಾಗ ಟೀ ಕಾಫಿ ಇಟ್ಕೊಟ್ಬಿಟ್ಟು ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಬಿಡೋಣ.
ಚಿನ್ನಮ್ಮ ಇನ್ನೂ ಬಂದಿಲ್ಲ, ಇನ್ನೇನು ಬರ್ತಾಳೆ. ಅವಳು ಕೂಡ ವ್ಯಾನಲ್ಲಿ. ಅಮ್ಮ ಮಧ್ಯಾಹ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ದಾರೆ. ಮೊಳಕೆ ಕಾಳು ತರಕಾರಿ ಹಾಕಿ ಸಾಂಬಾರು ಮಾಡೆಲ್ಲ ಇಟ್ಟಿದ್ದಾರೆ. ಇನ್ನೇನು ನೈಟು ಕೂಡ ಏನು ಸಾಂಬಾರು ಮಾಡೋ ಹಂಗಿಲ್ಲ, ರೈಸು ಮತ್ತು ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ. ನಾನು ತುಂಬ ಜನ ಬೇಗ ಹುಷಾರಾಗ್ತಾರೆ, ಪ್ರೇಯರ್ ಮಾಡ್ತೀವಿ ಅಂತ ಹೇಳಿ ಕಮೆಂಟ್ ಮಾಡಿದರೆ, ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಎಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ತಂಗಿ ಚಾನಲ್ಗೂ ಕೂಡ ಹೋಗಿ ಕಮೆಂಟ್ ಮಾಡಿದ್ದೀರಾ, ಅಂಕಲ್ ಹೇಗಿದ್ದಾರೆ, ಬೇಗ ಹುಷಾರಾಗ್ತಾರೆ ಅಂತ ಹೇಳಿ ಧೈರ್ಯ ಹೇಳಿದ್ದೀರಾ. ತುಂಬ ಥ್ಯಾಂಕ್ ಯು ಗೈಸ್. ನನಗೂ ಸಪೋರ್ಟ್ ಮಾಡ್ತೀರಾ, ಆ ಕಡೆ ಹೋಗಿ ನನ್ನ ತಂಗಿಗೂ ಸಪೋರ್ಟ್ ಮಾಡ್ತೀರಾ. ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಮ್ಮ ಕಡೆಯವರೇ ನಮ್ಮವರು ಅನ್ನೋರೇ ನಮ್ಮನ್ನು ಹೊಟ್ಟೆ ಕಿಚ್ಚು ಪಡ್ತಾರೆ, ಹೊಟ್ಟೆ ಉರಿ ಮಾಡ್ತಾರೆ, ಅಥವಾ ಇವ್ರು ಚೆನ್ನಾಗಿರಬಾರ್ದು ಅನ್ನೋ ಥರ ಬೇರೆ ಬೇರೆ ರೀತಿ ಟಾರ್ಚರ್ ಕೊಡ್ತಾರೆ. ಬಟ್ ನೀವು ಯಾರು ಅಂತ ಗೊತ್ತಿಲ್ಲ, ಅಥವಾ ನೀವುಗಳು ರಕ್ತ ಸಂಬಂಧಿಗಳಲ್ಲ ನಮಗೆ. ಬಟ್ ಎಷ್ಟೊಂದು ಪ್ರೀತಿ ತೋರಿಸ್ತೀರಾ, ಎಷ್ಟು ಧೈರ್ಯ ಹೇಳ್ತೀರಾ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನನಗೆ ನಿಜ ಹೇಳ್ತೀನಿ, ನಾನು ಹೆಮ್ಮೆಯಿಂದ ನಾನು ಪ್ರತಿ ಸಲ ಹೇಳಿದ್ದೀನಿ. ಆ್ಯಂಡ್ ಇದೊಂದೇ ಟೈಮಲ್ಲ ಹೇಳಿರೋದು. ನನಗೆ ಯೂಟ್ಯೂಬು, ನಾನು ಮನಸ್ಸಾಕ್ಷಿಯಿಂದ ಹೇಳ್ತೀನಿ, ಯೂಟ್ಯೂಬ್ ನನಗೆಲ್ಲ ಕೊಟ್ಟಿದೆ. ಹೇಳ್ತಾನೇ ಇರ್ತೀನಿ, ನೀವು ಬೇಜಾರು ಮಾಡ್ಕೊತೀರೇನೋ. ಸೊ ಡಿಪ್ರೆಷನಿಂದ ಆಚೆ ಬಂದೆ. ಕರೆನ್ಸಿ ಹಾಕ್ಕೊಳ್ಳೋಕೆ ದುಡ್ಡು ಇಲ್ಲದೆ ಹೋದವಳು, ಮಗುನ ಒಂದು ಕೆಲಸ ಇರಲಿಲ್ಲ, ಮನೇಲಿ ಯೂಟ್ಯೂಬ್ ಮಾಡಿಕೊಂಡು ಮಗುನ ಕಾನ್ವೆಂಟಿಗೆ ಸೇರಿಸೋ ಲೆವೆಲ್ಗೆ ನನಗೆ ಪೇಮೆಂಟ್ ಬಂತು. ನೀವು ನಂಗೆ ಧೈರ್ಯ ಹೇಳಿದ್ರಿ, ಪ್ರೀತಿ ಕೊಟ್ರಿ, ಕೃತುಗೆ ಆಶೀರ್ವಾದ ಮಾಡಿದ್ರಿ. ಓ ಮೈ ಗಾಡ್, ನನಗೆ ಯೂಟ್ಯೂಬಿಂದ ನನಗೆಲ್ಲ ಸಿಕ್ಕಿದೆ. ನಾನು ಎಷ್ಟೋ ಒಂದು ಸ್ವಲ್ಪ ಚೆನ್ನಾಗಿದ್ದೀನಿ ಇದರಿಂದ ಆಚೆ ಬಂದು ಅಂತ ಕಾರಣ ನೀವು ಮತ್ತು ನನ್ನ ಯೂಟ್ಯೂಬ್ ಚಾನಲ್ಲು. ಇದನ್ನು ಆಲ್ಮೋಸ್ಟ್ ನಾನು ಯಾವಾಗಲೂ ಹೇಳ್ತಾನೇ ಇರ್ತೀನಿ, ಅದು ಮಾತ್ರ ನಿಜ. ನಾನು ಎಷ್ಟು ಸಲ ಹೇಳಿದ್ರು ನನಗೆ ಸಮಾಧಾನನೇ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಈಗ ಬನ್ನಿ ಕಾಫಿ ಇಡೋಣ. ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಇಪ್ಪೆಕ್ಕು ಬಾಲೆ, ನನಗೆ ಹೆದರ್ಕೋತದೆ ಹೊಡಿತೀನಿ ಅಂತ. ಮೇಡಮ್ ಬರಲಿ ನೆಗಿಲಿ, ಅದು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಕಾಲು ನೋಡ್ತಾ ಇರೋದು ಬಾಳೆ ಇರ್ತಾನೆ, ನೋಡೋಣ ಹೆಂಗೆ ನೆಗಿತದೆ ಅಂತ. ಇರಲಿ ಬಾ. ಅಷ್ಟೊತ್ತಿಂದ ಮಕ್ಕಳನ್ನ ಹೋಗಿ ಓಡಾಡಕ್ಕೆ ಬಿಡ್ತಾ ಇಲ್ಲ ನಮ್ಮನೆ ಬೇಕು. ಕಾಲೇ ಕಚ್ಕೊಳಕೈತದೆ. ಕಿರುಚ್ಕೋತಾಳೆ. ಅದು ನಾನು ಕಾಲು ನೋಡ್ತಾ ಅದ್ಕೊಂಡು ಹೆಚ್ಚಿದು. ಯಾರ್ಯಾರು ನೋಡೋಣ ಅಂತ ಅದದು, ಕೈನೇ ನೋಡೋಣ, ಕಾಲೇ ನೋಡೋಣ. ಸುಮ್ಮನೆ ಹೋಗಿ ನೀನು, ಅದನ್ನೇ ಯಾಕೆ ನೋಡ್ತೀಯಾ? ಕೃತು ಅದ್ ಏನಾರಿ ಪಾತ್ರ ಮಾಡ್ಕೋತಿದ್ದಿ ಬಾ ಕೃತು. ಹೋಗು, ಸುಮ್ಮನೆ ಹೋಗು, ಹೋಗ್ತಿದ್ದು. ಹೈ ಜಂಪ್ ಕಳ್ಸೋರು ಚೆನ್ನಾಗಿ ನೆಗೀತದೆ. ಹೈ ಜಂಪ ಮಕ್ಕಳಿಗೆ ನಮ್ಮ ಕೊಡ್ತಾನೆ ಸೇರಿ. ಬಾಯ್, ಬುಡ್ಡೆ ಬೀಳ್ತಾಳೆ, ಹಂಗೆ ಕರ್ಕೊಂಡೋಗು ಹಂಗೆ. ಡ್ರಾಯಿಂಗಿಗೆ ಬಣ್ಣ ತುಂಬ್ತಾ ಇದ್ಲು ಕೃತಮ್ಮ. ಅವಳಿಗೆ ಟೆಸ್ಟ್ ಇದೆ 27ರಿಂದ. ಟೆಸ್ಟ್ಗೆ ಓದ್ಕೊಳ್ಳಿ ಅಂದರೆ ನಾನು ಓದ್ಕೊಳ್ಳಲ್ಲ, ಬೆಳಗ್ಗೆ ರಜಾ ಇದೆಯಲ್ಲ ಬೆಳಗ್ಗೆ ಓದ್ಕೋತೀನಿ ಅಂತಿದ್ಲು. ಆಮೇಲಿಂದ ಹೇಗೇಗೋ ಮಾಡಿ ಕೂರಿಸ್ದೆ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಟೆಸ್ಟ್ಗೆ. ಈಗ ಗೈಸಲ್ಗೆ FA2 ಟೆಸ್ಟ್ ಇದೆ 27ರಿಂದ. ಹಾಗಾಗಿ ಎಲ್ಲ ಇಂಗ್ಲೀಷು, ಕನ್ನಡ, ಮ್ಯಾಥ್ಸು, ಸೋಷಿಯಲು, ಹಿಂದಿ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು. ಎಸ್ ಹ್ಞೂ ಮಗಳು ನೋಡಿ, ಎಲ್ಲ ಬುಕ್ಸ್ನು ಹರಿಕೊಂಡು ಕೂತಿದ್ದೀನಿ. ಇವೆಲ್ಲ ಇವಾಗ ಪ್ರಾಕ್ಟೀಸ್ ಮಾಡಿಸ್ಬೇಕು. ABCD ಬರ್ತದಲ್ಲ, ONE1 ಪ್ರಾಕ್ಟೀಸ್ ಮಾಡು. ಅರ್ಧ ಬರೆದ್ಬಿಟ್ಟು ಇಟ್ಟಿದೆಯಲ್ಲ ONE1. ಊರಲ್ಲಿ ತುಂಬ ಅಂದರೆ ತುಂಬ ಮಳೆ ಇತ್ತಲ್ವ ಬೆಳಗ್ಗೆಯಿಂದನೂ ಚಳಿ. ಇವಾಗ ನಾವು ಈ ಟೈಮಲ್ಲಿ ಸಾಂಬಾರು ನಮ್ಮ ಮನೆಗೆ ಇದ್ದಾರೆ, ಬಟ್ ಏನು ಮಾಡೋ ಥರ ಇಲ್ಲ. ಹಾಗಾಗಿ ಬಜ್ಜಿನಾದರೂ ಮಾಡವ ಅಂತ ಅಂತು. ಸಾಂಬಾರ ಮನೆ ಮಧ್ಯಾಹ್ನ ಮಾಡಿಟ್ಟಿದ್ದು ಅನ್ನೋದ. ಏನು ಮಗಳೇ ಸ್ಪೆಲ್ಲಿಂಗು ವಿತ್ ಸ್ಪೆಲ್ಲಿಂಗು ಹೇಳಿ. ಮ್ಯಾನ್ಗೆ ಹೇಳಿ. ಮ್ಯಾನ್ ಮನುಷ್ಯಂಗೆ. ಮ್ಯಾನ್ಗೆ ಸ್ಪೆಲ್ಲಿಂಗ್ ಹೇಳು. MAN ಮ್ಯಾನ್. ವ್ಯಾನ್ಗೆ ಹೇಳು. ಕರೆಕ್ಟ್ ಹೇಳು. VAN ವ್ಯಾನ್. ಪ್ಯಾನ್ಗೆ ಹೇಳು. ಪಾನ್ ಅಂದ್ರೆ ಅಲ್ಲಿ ಹೇಳ್ಕೊಟ್ನಲ್ಲ ಈಗ. ಯಾವುದು ಪಾನ್? PAN. ಕ್ಯಾನ್ಗೆ ಹೇಳು.
A-N. Pan. ಪಾನ್. Pan. ಹಾಂ Pan. ಹಾಂ. ಕ್ಯಾನು. Can. ಹ್ಞೂ C-A-N. ಹ್ಞೂ. Pan. ಕ್ಯಾನ್ ಕ್ಯಾನ್. Can. ಫ್ಯಾನ್. ಇದು ಫ್ಯಾನ್. ಇದು FAN. ಗೊತ್ತು. F-A-N. ಅದನ್ನ 5 ಸಲ ಪ್ರಾಕ್ಟೀಸ್ ಮಾಡು. ಬರ್ದು ಮರ್ತ್ಕೋತೀರಿ ನೀವು. ಈಗ ಒಂದೊಂದು ಮರ್ತ್ಕೋತೆ ಅಲ್ವಾ. 5 ಟೈಮ್ಸ್ ಪ್ರಾಕ್ಟೀಸ್ ಮಾಡು. ಬರೆದು ಟೆಸ್ಟಲ್ಲಿ ನೀ ಚೆನ್ನಾಗಿ ಬರೀಬೋದು. ಹೋಗು ಬಜ್ಜಿ ಮಾಡ್ತೀನಿ. ಹೋಗಿ ಮಗಳೇ. ಅದಕ್ಕೆ ಗೆಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲ ಮಗಳೇ, ಈಗ ಒಂದು ಸ್ವಲ್ಪ ನೀನು ಪ್ರಾಕ್ಟೀಸ್ ಮಾಡಲೇಬೇಕು. ನಂಗೆ ಅದೆಲ್ಲ ಗೊತ್ತಿಲ್ಲ, ಮಾಡ್ಕೋ. ಅಂದರೆ ಬಿಡಲ್ಲ ನೀನೇನು. ಎಲ್ಲ ಹುಚ್ಚಪಟ್ಟೆ ನಗಾಡ್ತಾವ್ರೆ. ಸಾಂಬಾರು ಬೇಯಿಸ್ದೆ, ಬಜ್ಜಿ ಹಾಕ್ತಾ ಇದ್ದೀನಿ. ನಾನು ಹೀರೆಕಾಯಿ ಅಂದ್ರೆ ಫೇವ್ರೇಟ್. ಹೀರೆಕಾಯಿ ಬಜ್ಜಿನ ಕೇಳಬೇಕಾ, ಏನು ಸಖತ್ತಾಗಿರುತ್ತೆ. ಅಮ್ಮ ಮುದ್ದೆ ಬೇಡ ಅಂದರು, ಯಾಕಂದ್ರೆ ಅಪ್ಪಾಜಿ ಪಾನಿಪುರಿ ತಂದಿದ್ರು. ಎಲ್ರಿಗೂ ಎಲ್ಲ ಮಸಾಲೆ ಪುರಿ ಹಾಕೊಂಡು ತಿಂದ್ವಿ. ಏನೇನು ಬಜ್ಜಿ ಮಾಡಿದ್ರು ಬಜ್ಜಿ ತಿಂದರೆ ಊಟ ಸೇರೋದು ಕಡಿಮೆ ಅಲ್ವಾ, ಹಾಗಾಗಿ ರೈಸ್ ಮಾಡು ಸಾಕು, ಮುದ್ದೆ ಬೇಡ ಅಂತ ಹೇಳಿದ್ರು. ಹಾಗಾಗಿ ಮುದ್ದೆ ಕ್ಯಾನ್ಸಲ್ ಮಾಡಿ ಬರೀ ಅನ್ನ ಬಜ್ಜಿ ಬೇಯಿಸಿ ಅನ್ನ ಮಾಡಿದ್ರೆ ನಂಗೆ ಊಟ ಮಾಡೋ ಹಂಗಿಲ್ಲ. ನಾನು ಊಟ ಮಾಡಲ್ಲ, ಸ್ವಲ್ಪ ಬಜ್ಜಿ ತಿಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಅವ್ರಿಗೆ ಊಟ ಕೊಟ್ಟರೆ ಅಷ್ಟೇ. ಇನ್ನು ಇವತ್ತಿನ ಡೇ ಮುಗಿಯುತ್ತೆ. ಹಾಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅಡುಗೆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಆಮೇಲೆ ನಿಮ್ಮ ಹತ್ರ ಮಾತಾಡೋಕ್ಕೆ ಬರ್ತೀನಿ ಫ್ರೀ ಮಾಡಿಕೊಂಡು. ಹಾಂ ಬಾಕ್ರತ ಮಲ್ಕೊಳ್ಳೋಣ. ಊಟ ಮಲ್ಕೊಳ್ಳಂಬರೇ ಪಾಚಿ. ಕೈ ತಗೋತೀನಿ ಉಸಿಗಟ್ಟ ನಮಗೆ. ಇವಳು ಮಾತ್ರೆ ತರ್ಕೊಡೋದ್ರೆ ಇವಳು ಅಮ್ಮನ ತರ್ಕೊಡೋಕ್ಕೆ ಬಡ್ಡಿ ಸಿನಿಮಾ ಕಿಟಕಿ ಬಾಕ್ಲಾಕ್ ಸಿನಿಮಾ ಅಲ್ಲಿ ನೋಡಿ. ಕಾಲಲ್ಲಿ ಬರ್ತಾವಳೆ. ಹಾವು ಬರ್ತದೆ ಈಗ. ಹಾವು ನಮಗೆ ಯಾರೂ ಮಾತ್ರೆ ತಂದು ಕೊಡ್ತಾ ಇಲ್ಲ ಗೈಸ್. ಕುರುತುಂಬನೂ ಒಂದು ಮಾತ್ರೆ ತಂದು ಕೊಡ್ತಾ ಇಲ್ಲ. ಅದೊಳ್ಳೆ ಬುದ್ಧಿಯಾ, ಕೆಟ್ಟ ಬುದ್ಧಿ. ಎಲ್ಲ ಮಗನೇ ಮಾತ್ರೆ ಕುಡಿದ್ಬಿಟ್ಟು ಬರ್ತೀನಿ. ಅಜ್ಜಿನ ತಂದು ಯಾಕೆ ಅಲ್ಲೇ ಕುಡಿದ್ಬಿಟ್ಟು ಇಟ್ಬಿಟ್ಟು ಬರ್ತೀನಿ. ನಾನು ಯಾಕೆ ನೀನು ಕೈಲಿ ಕುಡಿಸ್ಕೊಡೋಣ? ಇಷ್ಟೊತ್ತು ಗಂಟೆ ಮಾತ್ರೆ ತಗೊಂಬಂದಿದ್ದಕ್ಕೆ ತರಕಲ್ಲ ಅಂದೆ. ಈಗ ಮಾತ್ರ ಕುಡಿಸ್ತಾಳಂತೆ, ನಾನು ತರಬೇಕಂತೆ. ಬಾಯ್ ಎಂದು ಇಲ್ಲಿಗೆ ಕುಡಿಸಿ ಅಮ್ಮ. ನಾನು ಮಾತ್ರೆ ತಂದು ಕೊಡ್ತೀನಿ ಅಂದರೆ ಸುಮ್ಮನೆ ಹೋಗಿ ಮನಗಿದೆಯಲ್ಲಮ್ಮ. ನಾನು ಸುಮ್ಮನೆ ಬೇಡ ಅಂದೆ, ಒಂದು ಮಾತಿಗೆ ತಗೋತೀನಿ ಅಂತ. ಅದನ್ನೇ ಸೀರಿಯಸ್ ಆಗಿ ತಗೊಬಿಟ್ಟ ನೀನು. ನಾನು ಬೆಳಗ್ಗೆ ಕುಡ್ದಿದ್ರು ಸರಿಯಾಗೋದು. ಬೆಳಗ್ಗೆ ಕುಡಿಲಿಲ್ಲ. ಈಗ ಬಜ್ಜಿ ಎಲ್ಲ ತಿನ್ನಲ್ಲ, ಕೆಮ್ಮು ಜಾಸ್ತಿ ಆಗೋಯ್ತು. ಬಾಚಿರು ಇಲ್ಲಿಗೆ ಓಡ್ಬಾ ಬೇಗ. ಹಾಂ ಬಾರಣೆ ಬೇಗ ಮದು. ಬನ್ನಿರಿ ಬೇಗ, ನೀವೇ ಬನ್ನಿಮ್ಮ ಪ್ಲೀಸ್.